ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವ ಸರಳ ಮಾರ್ಗದರ್ಶಿ. ಲಕ್ಷ್ಮೀ ದೇವಿಯನ್ನು ಜನರು ಮುಖ್ಯವಾಗಿ ಧನ, ಸಂಪತ್ತು ಮತ್ತು ಸಮೃದ್ಧಿಗಾಗಿ ಪೂಜಿಸಲಾಗುವುದು. ಆದರೆ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಲಕ್ಷ್ಮೀ ದೇವಿಯನ್ನು ವಿಭಿನ್ನ ರೀತಿಯಲ್ಲಿ ಪೂಜಿಸಬೇಕು. ಸಂತೋಷ ಮತ್ತು ಸಮೃದ್ಧಿಗಾಗಿ ನೀವು ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು? ಪ್ರತಿನಿತ್ಯ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ವಿಧಾನಗಳಿವು. ಲಕ್ಷ್ಮೀ ದೇವಿಯು ಹಿಂದೂ ಧರ್ಮದಲ್ಲಿ ಪೂಜಿಸುವಂತಹ ದೇವತೆಗಳಲ್ಲಿ ಪ್ರಮುಖಳು. ಲಕ್ಷ್ಮೀ ದೇವಿಯನ್ನು ಸಂಪತ್ತು, ಸಮೃದ್ಧಿ, ಅದೃಷ್ಟ ಮತ್ತು ಸದಾಚಾರದ ದೇವತೆ ಎಂದು ಪರಿಗಣಿಸಲಾಗುತ್ತದೆ. ಲಕ್ಷ್ಮಿ ಎನ್ನುವ ಪದವು ಲಕ್ಷ ಎನ್ನುವ ಸಂಸ್ಕೃತ ಪದದಿಂದ ಬಂದಿದೆ. ಲಕ್ಷ್ಮಿ ಎಂದರೆ ಗುರಿ ಎನ್ನುವ ಅರ್ಥವನ್ನು ನೀಡುತ್ತದೆ. ಲಕ್ಷ್ಮೀ ದೇವಿಯನ್ನು ಆದಿಶಕ್ತಿಯ ರೂಪವೆಂದು ಹಾಗೂ ವಿಷ್ಣು ದೇವನ ಹೃದಯ ನಿವಾಸಿ ಎಂದು ಕರೆಯಲಾಗುತ್ತದೆ. ಆಕೆಯ ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಉದ್ಧಾರ ಮಾಡುವುದರಿಂದ ಆಕೆಯನ್ನು ಪೂಜಿಸುವುದು, ಅವಳನ್ನು ಒಲಿಸಿಕೊಳ್ಳಲು ವಿವಿಧ ಆಚರಣೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಆಕೆಗೆ ಶ್ರೀಗಂಧ, ಕುಂಕುಮ, ಬಟ್ಟೆ, ವಜ್ರ ಹಾಗೂ ಇನ್ನಿತರ ಆಭರಣಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ. ಇದರೊಂದಿಗೆ ಆಕೆಗೆ ಪೂಜೆಯಲ್ಲಿ ಚಿನ್ನ, ಬೆಳ್ಳಿ ಹಾಗೂ ಹೂವುಗಳನ್ನು ಕೂಡ ಅರ್ಪಿಸಲಾಗುತ್ತದೆ. ಲಕ್ಷ್ಮೀ ದೇವಿಯು ಸಮೃದ್ಧಿ, ಅದೃಷ್ಟ ಮತ್ತು ಶ್ರೇಷ್ಠತೆಯ ದೇವತೆಯಾಗಿದ್ದಾಳೆ. ಆಕೆಯನ್ನು ನಿಯಮಿತ ಪೂಜೆಯ ಮೂಲಕ ನಾವು ಒಲಿಸಿಕೊಳ್ಳುವುದರಿಂದ ದೀಪಾವಳಿ, ಲಕ್ಷ್ಮೀ ಪೂಜೆ ಸೇರಿದಂತೆ ಇನ್ನಿತರ ಪ್ರಮುಖ ಹಬ್ಬಗಳ ಸಂದರ್ಭದಲ್ಲಿ ಆಕೆಯನ್ನು ಆರಾಧಿಸುವುದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಅದೃಷ್ಟವನ್ನು ನಮ್ಮದಾಗಿಸಿಕೊಳ್ಳಬಹುದಾಗಿದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಶುದ್ಧವಾದ ಭಕ್ತಿ ಮತ್ತು ಪ್ರಾರ್ಥನೆ ತುಂಬಾನೇ ಮುಖ್ಯವಾಗಿದೆ. ಸಂತೋಷ ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು? ಶುಭ ಸಮಯ. ಲಕ್ಷ್ಮೀ ದೇವಿಯನ್ನು ನಾವು ಯಾವಾಗಲೂ ಶುಭ ಅಥವಾ ಮಂಗಳಕರ ಸಮಯದಲ್ಲಿ ಪೂಜಿಸಬೇಕು. ಹಾಗಾಗಿ ಆಕೆಯನ್ನು ಪೂಜಿಸಲು ಮೊದಲು ಶುಭ ಸಮಯವೊಂದನ್ನು ಆಯ್ದುಕೊಳ್ಳಿ. ಶುದ್ಧೀಕರಣ. ಲಕ್ಷ್ಮೀ ದೇವಿಯು ಶುದ್ಧತೆಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾಳೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮುನ್ನ ದೈಹಿಕ ಶುದ್ಧೀಕರಣ ಮಾಡಿಕೊಳ್ಳಬೇಕು. ಇದಕ್ಕಾಗಿ ಶುದ್ಧ ಸ್ನಾನವನ್ನು ಮಾಡುವುದು ಉತ್ತಮ. ಪೂಜೆ ಸ್ಥಳದ ಶುದ್ಧೀಕರಣ. ನೀವು ಸ್ನಾನ ಮಾಡಿ ದೈಹಿಕ ಶುದ್ಧೀಕರಣವನ್ನು ಮಾಡಿಕೊಂಡ ನಂತರ ಪೂಜೆ ಸ್ಥಳವನ್ನು ಅಲಂಕರಿಸಿ ನಂತರ ಪೂಜೆಯನ್ನು ಪ್ರಾರಂಭಿಸಬೇಕು. ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ. ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಸ್ಥಳವನ್ನು ಶುದ್ಧೀಕರಿಸಿ ಅಲಂಕಾರ ಮಾಡಿದ ನಂತರ ಆ ಸ್ಥಳದಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮಂತ್ರ ಪಠಣ. ಪೂಜೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುವುದಕ್ಕಾಗಿ ಲಕ್ಷ್ಮೀ ದೇವಿಗೆ ನಿಮ್ಮನ್ನು ಅರ್ಪಿಸಿಕೊಳ್ಳಿ. ಧ್ಯಾನ ಮಾಡಿ. ಓಂ ಶ್ರೀಂ ಹ್ರೀಂ ಹ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಸ್ವಾಹ ಎನ್ನುವ ಲಕ್ಷ್ಮೀ ಮಂತ್ರವನ್ನು ಪಠಿಸಿ. ಲಕ್ಷ್ಮೀ ದೇವಿಗೆ ಮಾಡುವ ಅರ್ಚನೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದಕ್ಕಾಗಿ ಆಕೆಗೆ ಪ್ರಿಯವಾದ ಹೂವುಗಳನ್ನು, ಧೂಪವನ್ನು, ದೀಪವನ್ನು, ನೈವೇದ್ಯವನ್ನು, ಶ್ರೀಗಂಧವನ್ನು ಮತ್ತು ಇನ್ನಿತರ ವಸ್ತುಗಳನ್ನು ಆಕೆಗೆ ಅರ್ಪಿಸಬೇಕು. ಆರತಿ ಮಾಡಿ. ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಂತರ ಕೊನೆಯಲ್ಲಿ ಆಕೆಗೆ ಆರತಿಯನ್ನು ಮಾಡಬೇಕು. ಸೇವೆ ಮಾಡಿ. ಹಿಂದೂ ಧರ್ಮದಲ್ಲಿ ಶುಕ್ರವಾರದ ದಿನದಂದು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂತಹ ಅಥವಾ ಆರಾಧಿಸುವಂತಹ ಸಂಪ್ರದಾಯವಿದೆ. ಈ ದಿನದಂದು ವಿಧಿವಿಧಾನಗಳ ಪ್ರಕಾರ ನಿಯಮಬದ್ಧವಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ನೀವು ಅತ್ಯಂತ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದು. ಇದಲ್ಲದೆ ಶಾಸ್ತ್ರಗಳಲ್ಲಿ ಶುಕ್ರವಾರದ ದಿನದಂದು ಕೆಲವೊಂದು ಕೆಲಸಗಳನ್ನು ಮಾಡುವಂತೆ ಸಲಹೆ ನೀಡಿ. ಶಾಸ್ತ್ರದಲ್ಲೇ ಹೇಳಲಾದ ಈ ಕೆಲಸಗಳನ್ನು ನೀವು ಶುಕ್ರವಾರದ ದಿನದಂದು ನಂಬಿಕೆಯಿಂದ ಮಾಡುವುದರಿಂದ ಜೀವನದ ಪ್ರತಿಯೊಂದು ಕಷ್ಟಗಳು ಪರಿಹಾರವಾಗುವುದು. ಇದು ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಕೂಡ ತಂದುಕೊಡುವುದು. ಅಷ್ಟು ಮಾತ್ರವಲ್ಲ,
ಶುಕ್ರವಾರದ ದಿನದಂದು ನೀವು ಮಾಡುವಂತಹ ಈ ಕೆಲಸಗಳು ನಿಮಗೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುವುದು.